ಟು ಫೈಂಡ್ ದ ಯೂನಿಟ್ ಡಿಜಿಟ್ ಆಫ್ ಅ ನಂಬರ್. ಸೊ ಅದರಲ್ಲಿ ಮೊದಲನೇದು ನಾವು ಟು ಫೈಂಡ್ ದ ಯೂನಿಟ್ ಡಿಜಿಟ್ ಆಫ್ ಅ ಮಲ್ಟಿಪ್ಲಿಕೇಶನ್ ಆಫ್ ಅ ನಂಬರ್ಸ್ ಬಗ್ಗೆ ಮಾತಾಡೋಣ. ಓಕೆ, ಸೊ ಯೂನಿಟ್ ಡಿಜಿಟ್ ನ ಹೇಗೆ ಕಂಡುಹಿಡಿಯೋದು, ಅದನ್ನು ಮಲ್ಟಿಪ್ಲಿಕೇಶನ್ ಕೊಟ್ಟಾಗ ಅನ್ನುವಂಥದ್ದು. ಸೊ ಇಲ್ಲೇ ಒಂದು ಎಕ್ಸಾಂಪಲ್ ಇದೆ ನೋಡಿ, 476 ಇಂಟು 188 ಇಂಟು 359 ಇಂಟು 142 ಇದೆ. ಸೊ ಹಾಗಾದ್ರೆ ಇದರ ಯೂನಿಟ್ ಡಿಜಿಟ್ ನ ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದನ್ನ ನೋಡೋದಾದ್ರೆ, ಮೊದಲನೇದಾಗಿ ಫಸ್ಟ್ ಏನ್ ಡಿಜಿಟ್ ಕೊಟ್ಟಿರ್ತಾರೆ ಅದರ ಯೂನಿಟ್ ಪ್ಲೇಸ್ ಅಲ್ಲಿ ಇರೋ ನಂಬರ್ ಅನ್ನ ನಾವು ತಗೋಬೇಕು. ಸೊ ಯೂನಿಟ್ ಪ್ಲೇಸ್ ಅಲ್ಲಿ ಇರೋ ನಂಬರ್ ಯಾವುದು? 6. ಓಕೆ, ಇಂಟು ನೆಕ್ಸ್ಟ್ ಸೆಕೆಂಡ್ ಡಿಜಿಟ್ ಅಲ್ಲಿ ಇರುವ ಯೂನಿಟ್ ಪ್ಲೇಸ್ ಅಲ್ಲಿ ಇರುವ ನಂಬರ್ ಯಾವುದು? 8 ಇಂಟು 8 ಇಂಟು ನೆಕ್ಸ್ಟ್ ಥರ್ಡ್ ಡಿಜಿಟ್ ಅಲ್ಲಿ ಇರುವ ಯೂನಿಟ್ ಪ್ಲೇಸ್ ಅಲ್ಲಿ ಇರುವ ನಂಬರ್ ಯಾವುದು? 9 ಇಂಟು ಅಂಡ್ ಲಾಸ್ಟ್ ಡಿಜಿಟ್ ಅಲ್ಲಿ ಇರುವ ಯೂನಿಟ್ ಪ್ಲೇಸ್ ಅಲ್ಲಿ ಇರುವ ನಂಬರ್ ಯಾವುದು? 2. ಸೊ ಈ ರೀತಿ ಕೊಟ್ಟಿರೋ ನಂಬರ್ಗಳ ಯೂನಿಟ್ ಪ್ಲೇಸ್ ನಲ್ಲಿ ಇರುವ ನಂಬರ್ಸ್ ಗಳನ್ನ ನಾವು ಫಸ್ಟ್ ಬರ್ಕೋಬೇಕು. ಇದನ್ನ ನಾವು ಮಲ್ಟಿಪಲ್ ಮಾಡಿದ್ರೆ ನಮಗೆ ಸಿಗುವಂತಹ ಆನ್ಸರ್ 864. ಓಕೆ, ಈಗ ಇರುವ ಆನ್ಸರ್ ನಲ್ಲಿ ಅಥವಾ ಬಂದಿರೋ ಆನ್ಸರ್ ನಲ್ಲಿ ಯೂನಿಟ್ ಪ್ಲೇಸ್ ನಲ್ಲಿ ಇರುವ ನಂಬರೇ ಅದರ ಯೂನಿಟ್ ಡಿಜಿಟ್ ಆಗಿರುತ್ತೆ. ಅಂದ್ರೆ ಕೊಟ್ಟಿರೋ ಕ್ವಶನ್ ಯೂನಿಟ್ ಡಿಜಿಟ್ ಆಗಿರುತ್ತೆ. ಅಂಡ್ ಹೀಗೆ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಇನ್ನೊಮ್ಮೆ ಹೇಳ್ಬಿಡ್ತೀನಿ, ಕೊಟ್ಟಿರೋ ನಂಬರ್ಸ್ ಗಳದ್ದು ಯೂನಿಟ್ ಪ್ಲೇಸ್ ಅಲ್ಲಿ ಇರೋ ನಂಬರ್ಸ್ ಗಳನ್ನ ತಗೊಂಡು ಮಲ್ಟಿಪಲ್ ಮಾಡಬೇಕು. ಮಲ್ಟಿಪಲ್ ಮಾಡಿದಾಗ ಬರುವ ಆನ್ಸರ್ ನಲ್ಲಿ ಇರುವ ಯೂನಿಟ್ ಪ್ಲೇಸ್ ನಲ್ಲಿ ಇರುವ ನಂಬರೇ ಆ ಒಂದು ಕೊಟ್ಟಿರೋ ಕ್ವಶನ್ ಯೂನಿಟ್ ಡಿಜಿಟ್ ಆಗಿರುತ್ತೆ. ಹಾಗಾದ್ರೆ ಯೂನಿಟ್ ಡಿಜಿಟ್ ಎಷ್ಟಾಯ್ತು? 4 ಆಗುತ್ತೆ ಅನ್ನುವಂಥದ್ದು. ಸೊ ಸಿಂಪಲ್ ಆಗಿ ಇನ್ನೊಂದು ತಗೊಂಡು ಮಾಡೋದಾದ್ರೆ ನೋಡಿ, 52 ಇಂಟು 34 ಇಂಟು 63. ಈಗ ಈ ಒಂದು ನಂಬರ್ ನ ಯೂನಿಟ್ ಡಿಜಿಟ್ ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂದ್ರೆ, ಮೊದಲನೇದಾಗಿ ಕೊಟ್ಟಿರುವ ಡಿಜಿಟ್ ನ ಯೂನಿಟ್ ಪ್ಲೇಸ್ ಅಲ್ಲಿ ಇರೋ ನಂಬರ್ 2 ಇಂಟು ನೆಕ್ಸ್ಟ್ ಸೆಕೆಂಡ್ ಡಿಜಿಟ್ ನ ಯೂನಿಟ್ ಪ್ಲೇಸ್ ಅಲ್ಲಿ ಇರೋ ನಂಬರ್ 4 ಇಂಟು ಥರ್ಡ್ ಡಿಜಿಟ್ ಅಲ್ಲಿ ಇರುವ ಯೂನಿಟ್ ಪ್ಲೇಸ್ ಅಲ್ಲಿ ಇರೋ ನಂಬರ್ 3. ಸೊ ಇಷ್ಟನ್ನು ಮಲ್ಟಿಪಲ್ ಮಾಡಿ. ಸೊ 4 2s 8, 8 3s 24. ಓಕೆ, ಈಗ ಇಲ್ಲಿ ಬಂದಿರುವ ಆನ್ಸರ್ ನ ಯೂನಿಟ್ ಪ್ಲೇಸ್ ಅಲ್ಲಿ ಇರೋ ನಂಬರೇ ಅದರ ಯೂನಿಟ್ ಡಿಜಿಟ್ ಆಗಿರುತ್ತೆ. ಹಾಗಾದ್ರೆ ವಾಟ್ ಇಸ್ ದ ಯೂನಿಟ್ ಡಿಜಿಟ್? ಸೊ ಯೂನಿಟ್ ಡಿಜಿಟ್ ಇಸ್ 4. ಓಕೆ, ಇದು ಹೇಗೆ ನಾವು ಯೂನಿಟ್ ಡಿಜಿಟ್ ನ ಫೈಂಡ್ ಔಟ್ ಮಾಡಬೇಕು ಇನ್ ದ ಮಲ್ಟಿಪ್ಲಿಕೇಶನ್ ಆಫ್ ನಂಬರ್ಸ್. ನಾವು ಇದಕ್ಕಿಂತ ಇಂಪಾರ್ಟೆಂಟ್ ಆಗಿ ನಮಗೆ ಐಡೆಂಟಿಫೈ ಮಾಡಬೇಕಾಗಿರುವಂತದ್ದು ಅಥವಾ ನಾವು ಕಲಿಬೇಕಾಗಿರುವಂತದ್ದು ಫೈಂಡಿಂಗ್ ದ ಯೂನಿಟ್ ಡಿಜಿಟ್ ಆಫ್ ಅ ನಂಬರ್ಸ್ ಇನ್ ದ ಫಾರ್ಮ್ ಆಫ್ ಎಕ್ಸ್ಪೋನೆಂಟ್. ನಾವು ದಿಸ್ ಇಸ್ ಇಂಪಾರ್ಟೆಂಟ್. ಎಕ್ಸ್ಪೋನೆಂಟ್ ಫಾರ್ಮ್ ಅಲ್ಲಿ ಇದ್ರೆ ನಾವು ಅದನ್ನ ಹೇಗೆ ಐಡೆಂಟಿಫೈ ಮಾಡಬೇಕು, ಅದರ ಎಕ್ಸ್ಪೋನೆಂಟ್ ಅನ್ನ ನಾವು ಹೇಗೆ ಐಡೆಂಟಿಫೈ ಮಾಡಬೇಕು, ಆ ಎಕ್ಸ್ಪೋನೆಂಟ್ ಫಾರ್ಮ್ ಅಲ್ಲಿ ಇರುವಂತದ್ರಲ್ಲಿ ನಾವು ಯೂನಿಟ್ ಡಿಜಿಟ್ ನ ಹೇಗೆ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನ ನಾವು ಈಗ ಕಲಿಯೋಣ. ಓಕೆ, ಸೊ ಹಾಗಾದ್ರೆ ಎಕ್ಸ್ಪೋನೆಂಟ್ ಫಾರ್ಮ್ ಅಲ್ಲಿ ಇರುವಂತದ್ರಲ್ಲಿ ನಾವು ಯೂನಿಟ್ ಡಿಜಿಟ್ ನ ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದನ್ನ ಕಲಿಯೋದಕ್ಕಿಂತ ಮುಂಚೆ ನಾವು ಫಸ್ಟ್ ಒಂದು ಯಾವತ್ತೂ ಕೂಡ ಮ್ಯಾಥಮೆಟಿಕ್ಸ್ ಅಲ್ಲಿ ನಮಗೆ ಗೊತ್ತು, ಒಂದು ಎಕ್ಸಾಂಪಲ್ ತಗೊಂಡೆ ನಾವು ಮಾಡ್ತೀವಿ. ಹಾಗೆ ಇಲ್ಲೂ ಕೂಡ ಒಂದು ಎಕ್ಸಾಂಪಲ್ ತಗೊಂಡು ಅದನ್ನ ನಾವು ಎಕ್ಸ್ಪೋನೆಂಟ್ ಫಾರ್ಮ್ ಅಲ್ಲಿ ಇದ್ರೆ ಸೊ ಹೇಗೆ ಅದರ ಯೂನಿಟ್ ಡಿಜಿಟ್ ಅನ್ನ ಫೈಂಡ್ ಔಟ್ ಮಾಡೋದು ಅನ್ನೋದನ್ನ ಕಲಿಯೋಣ. ಸೊ ಇಲ್ಲಿ ಅಂಡರ್ಲೈನ್ ಮಾಡಿರುವಂತಹ ಎಕ್ಸಾಂಪಲ್ ನೇ ತಗೊಳ್ಳೋಣ. 729 ಟು ದ ಪವರ್ ಆಫ್ 902. ಸೊ ಇದರ ಯೂನಿಟ್ ಡಿಜಿಟ್ ಅನ್ನ ನಾವು ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಸೊ ಇಲ್ಲಿ ಕೆಲವೊಂದು ಪಾಯಿಂಟ್ಸ್ ಗಳನ್ನ ನೀವು ತಲೆ ಇಟ್ಕೋಬೇಕಾಗುತ್ತೆ. ಆ ಪಾಯಿಂಟ್ಸ್ ಗಳನ್ನ ತಲೆ ಇಟ್ಕೊಂಡ್ರೆ ಯಾವುದೇ ರೀತಿಯಾದಂತಹ ಎಕ್ಸ್ಪೋನೆಂಟ್ ಅಲ್ಲಿ ಕೊಟ್ಟಿರೋ ಪ್ರಾಬ್ಲಮ್ಸ್ ಗಳದ್ದು ಯೂನಿಟ್ ಡಿಜಿಟ್ ಅನ್ನ ನೀವು ಫೈಂಡ್ ಔಟ್ ಮಾಡಬಹುದು. ಆ ಪಾಯಿಂಟ್ಸ್ ಗಳು ಯಾವುದು ಅನ್ನೋದನ್ನ ನಾವು ಹೋಗ್ತಾ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ನಾವು ನೋಡೋಣ. ಹಾಗಾದ್ರೆ ಸೊ ಟು ಫೈಂಡ್ ದ ಯೂನಿಟ್ ಡಿಜಿಟ್ ಆಫ್ ಅ ನಂಬರ್, ಸೊ ನಾವು ಪ್ರಾಬ್ಲಮ್ ನ ನಾರ್ಮಲ್ ಆಗಿ ತಗೊಂಡು, ಸೊ ಪ್ರಾಬ್ಲಮ್ ಇದ್ದಿದ್ದು 729 ಟು ದ ಪವರ್ ಆಫ್ 902. 729 ಟು ದ ಪವರ್ ಆಫ್ 902. ಓಕೆ, ಸೊ ಈಗ ಹೇಗೆ ಫೈಂಡ್ ಔಟ್ ಮಾಡಬೇಕು ಅನ್ನೋ ಮೆಥಡ್ ಹೇಳ್ಕೊಡ್ತೀನಿ. ಸೊ ಅದನ್ನ ನೀಟಾಗಿ ಕೇಳಿಸ್ಕೊಳ್ಳಿ. ಮೊದಲನೇ ಸ್ಟೆಪ್, ಏನು ಪವರ್ ಇದೆ ಅಥವಾ ಎಕ್ಸ್ಪೋನೆಂಟ್ ಇದೆ, ಆ ಎಕ್ಸ್ಪೋನೆಂಟ್ ಅನ್ನ ನಾವು ಮೊದಲನೇದಾಗಿ 4 ಇಂದ ಡಿವೈಡ್ ಮಾಡಬೇಕು. ಓಕೆ, ಸೊ ಫಸ್ಟ್ ಏನ್ ಮಾಡೋಣ, ಎಕ್ಸ್ಪೋನೆಂಟ್ ಅನ್ನ 4 ಇಂದ ಡಿವೈಡ್ ಮಾಡೋಣ. ಸೊ ಎಕ್ಸ್ಪೋನೆಂಟ್ ಇರೋದು ಯಾವುದು? 902.
ಯಾವ್ದ್ರಿಂದ ಡಿವೈಡ್ ಮಾಡೋಣ? 4 ಇಂದ. ಸೊ 4 2s 8, 1 ಕ್ಯಾರಿ 10 ಆಯ್ತು. 4 2s 8, 2 ಆಯ್ತು ರಿಮೈಂಡರ್. ಸೊ ಕೆಳಗಡೆ 2 ಕರ್ಕೊಂಡ್ರೆ 4 5s 20. ಓಕೆ, ರಿಮೈಂಡರ್ ಇಸ್ 2. ಈಗ ಫಸ್ಟ್ ಸ್ಟೆಪ್ ಕೊಟ್ಟಿರೋ ಎಕ್ಸ್ಪೋನೆಂಟ್ ಅಲ್ಲಿ ಪವರ್ ನಾವು 4 ಇಂದ ಡಿವೈಡ್ ಮಾಡಬೇಕು. ಡಿವೈಡ್ ಮಾಡಿದಾಗ ರಿಮೈಂಡರ್ 0 ಆಗ್ಲಿಲ್ಲ ಅಂದ್ರೆ, ರಿಮೈಂಡರ್ 0 ಬಂದ್ರೆ ಏನ್ ಮಾಡ್ಬೇಕು ಅನ್ನೋದ ನೆಕ್ಸ್ಟ್ ಪ್ರಾಬ್ಲಮ್ ತಗೊಂಡು ಹೇಳ್ತೀನಿ. ರಿಮೈಂಡರ್ 0 ಇಲ್ದೇನೆ ಇದ್ರೆ, ಅಂದ್ರೆ 0 ಬಿಟ್ಟು ಬೇರೆ ನಂಬರ್ ಬಂದ್ರೆ, ಆಗ ನಾವೇನ್ ಮಾಡ್ಬೇಕು ಅಂದ್ರೆ ಈ ಕೊಟ್ಟಿರೋ ಡಿಜಿಟ್ ನ ಯೂನಿಟ್ ಪ್ಲೇಸ್ ಅಲ್ಲಿ ಇರೋ ನಂಬರ್ ನ ತಗೋಬೇಕು. ಸೊ ಯೂನಿಟ್ ಪ್ಲೇಸ್ ಅಲ್ಲಿ ಇರೋ ನಂಬರ್ ಎಷ್ಟು? 9. ಸೊ ಈ 9ಗೆ ಇಲ್ಲಿರೋ ರಿಮೈಂಡರ್ ನ ನಾವು ಪವರ್ ಅಲ್ಲಿ ಬರೆದು ಆನ್ಸರ್ ಫೈಂಡ್ ಔಟ್ ಮಾಡಬೇಕು. ಹಾಗಾದ್ರೆ 9 ಸ್ಕ್ವೇರ್ ಅಂದ್ರೆ ಎಷ್ಟು? 81. ಓಕೆ, ಇನ್ನೊಮ್ಮೆ ಹೇಳ್ಬಿಡ್ತೀನಿ. ಫಸ್ಟ್ 902 ಎಕ್ಸ್ಪೋನೆಂಟ್ ಅಥವಾ ಪವರ್ ಇರೋದನ್ನ 4 ಇಂದ ಡಿವೈಡ್ ಮಾಡಬೇಕು. ಸೊ 0 ಆಗಿದ್ರೆ ಏನ್ ಮಾಡ್ಬೇಕು ಆಮೇಲೆ ಹೇಳ್ತೀನಿ. 0 ಆಗಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? 0 ಆಗಿಲ್ಲ ಅಂತಂದ್ರೆ ಇಲ್ಲಿರುವ ಬೇಸ್ ಅಲ್ಲಿರುವ ಡಿಜಿಟ್ ನಲ್ಲಿರುವ ಯೂನಿಟ್ ಪ್ಲೇಸ್ ಅಲ್ಲಿರೋ ನಂಬರ್ ನ ತಗೊಂಡು ಇಲ್ಲಿರೋ ರಿಮೈಂಡರ್ ನ ಇದ್ರ ತಲೆ ಮೇಲೆ ಹಾಕ್ಬೇಕು. ಸೊ ಹಾಗಾದ್ರೆ ಯೂನಿಟ್ ಪ್ಲೇಸ್ ಅಲ್ಲಿರೋ ನಂಬರ್ 9, ಇಲ್ಲಿ ರಿಮೈಂಡರ್ 2. ಸೊ ಹಾಗಾದ್ರೆ 9 to the power of 2. ಸೊ 9 ಸ್ಕ್ವೇರ್ ಅಂದ್ರೆ ಎಷ್ಟು? 81. ಈಗ ಬಂದಿರೋ ಆನ್ಸರ್ ಅಲ್ಲಿ ಯೂನಿಟ್ ಪ್ಲೇಸ್ ಅಲ್ಲಿ ಏನ್ ಬಂದಿದೆ ಅದೇ ಅದರ ಯೂನಿಟ್ ಡಿಜಿಟ್ ಆಗತ್ತೆ. ಓಕೆ, ಹಾಗಾದ್ರೆ ಯೂನಿಟ್ ಡಿಜಿಟ್ ಎಷ್ಟಾಗತ್ತೆ? ಯೂನಿಟ್ ಡಿಜಿಟ್ ಇಸ್ 1. ಓಕೆ, ಹೀಗೆ ನಾವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು. ಇನ್ನೊಂದು ತಗೊಂಡು ಮಾಡ್ಕೊಡ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ 7 to the power of 65. ಓಕೆ, ಸೊ ಈಗೇನ್ ಮಾಡಿ, ಫಸ್ಟ್ ಸ್ಟೆಪ್ ನಾನು ಹೇಳ್ದಾಗೆ ಇಲ್ಲಿರೋ ಪವರ್ ಅನ್ನ 4 ಇಂದ ಡಿವೈಡ್ ಮಾಡಿ. 65 4 ಇಂದ ಡಿವೈಡ್ ಮಾಡಿ. ಸೊ 4 1s 4, 2 25. ಸೊ ಹಾಗಾದ್ರೆ ನೋಡಿದಿರೋದು 25. ಸೊ therefore 6 4s 24. ವಾಟ್ ಇಸ್ ದ ರಿಮೈಂಡರ್? 1. ಕರೆಕ್ಟಾ? 0 ಬಿಟ್ಟು ಬೇರೆ ಬಂದಿದೆ. 0 ಬಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಆಮೇಲೆ ಹೇಳ್ತೀನಿ ಅಂತ ಹೇಳಿದೀನಿ. ಹಾಗಾದ್ರೆ ರಿಮೈಂಡರ್ ಇಸ್ 1. ಈಗ ಇಲ್ಲಿರುವಂತಹ ಡಿಜಿಟ್, ಬೇಸ್ ಅಲ್ಲಿರೋ ಡಿಜಿಟ್ ಯೂನಿಟ್ ಪ್ಲೇಸ್ ಅಲ್ಲಿ ಇರೋ ನಂಬರ್ ತಗೊಳ್ಳಿ. ಇರದೇ ಸಿಂಗಲ್ ಡಿಜಿಟ್, ಹಾಗಾದ್ರೆ ಯೂನಿಟ್ ಪ್ಲೇಸ್ ಅಲ್ಲಿ ಇರೋ ನಂಬರ್ ಅದೇ ಆಗತ್ತೆ. ಈ ಒಂದು ಬೇಸ್ ಏನ್ ಯೂನಿಟ್ ಪವರ್ ಇರೋ ನಂಬರ್ ನ ನೀವು ತಗೊಂಡ್ರಿ, ಅದಕ್ಕೆ ರಿಮೈಂಡರ್ ಏನಿದೆ ಅದನ್ನ ತಲೆ ಮೇಲೆ ಹಾಕಿ. ಸೊ therefore 7 to the power of 1 ಅಂತಂದ್ರೆ 7. ಸೊ therefore ಇದರ ಯೂನಿಟ್ ಡಿಜಿಟ್ ಎಷ್ಟಾಯ್ತು ಅಂದ್ರೆ 7 ಆಗುತ್ತೆ. ಓಕೆನಾ? ಓಕೆ, ಇನ್ನೊಂದು ಪ್ರಾಬ್ಲಮ್ ನ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ 22 to the power of 48. Sorry, it's not 48. I'll write 46. Okay, so therefore first step, so 46 na ಏನ್ ಮಾಡಿ 4 ಇಂದ ಡಿವೈಡ್ ಮಾಡಿ. ಸೊ 4 1s 4, ರಿಮೈಂಡರ್ 0, 6. ನೆಕ್ಸ್ಟ್ 4 1s 4, ರಿಮೈಂಡರ್ ಇಸ್ 2. ಓಕೆನಾ? ಸೊ ಹಾಗಾದ್ರೆ ರಿಮೈಂಡರ್ ಎಷ್ಟು ಬಂದಿದೆ? 2 ಅದರ್ ದೆನ್ 0. ಸೊ ಈಗೇನ್ ಮಾಡಬೇಕು? ಸೊ ಈ ನಂಬರ್ ನಲ್ಲಿ ಇರುವ ಯೂನಿಟ್ ಪ್ಲೇಸ್ ನಲ್ಲಿ ಇರುವ ನಂಬರ್ ತಗೋಬೇಕು. ಯೂನಿಟ್ ಪ್ಲೇಸ್ ಅಲ್ಲಿ ಇರೋ ನಂಬರ್ ಎಷ್ಟು? 2. ಸೊ ಈಗ ಈ 2ಗೆ ಇಲ್ಲಿರೋ ರಿಮೈಂಡರ್ ನ ಸೊ ತಲೆ ಮೇಲೆ ಬರೀಬೇಕು. ಅಂದ್ರೆ ಈ ರಿಮೈಂಡರ್ ನ ಈ ನಂಬರ್ ನ ತಲೆ ಮೇಲೆ ಬರೀಬೇಕು. ಹಾಗಾದ್ರೆ 2 ಸ್ಕ್ವೇರ್ ಆಯ್ತು. 2 ಸ್ಕ್ವೇರ್ ಅಂದ್ರೆ ಎಷ್ಟು? 4. ಹಾಗಾದ್ರೆ ಇದೆ ಅದರ ಆನ್ಸರ್. ಹಾಗಾದ್ರೆ ಯೂನಿಟ್ ಡಿಜಿಟ್ ಎಷ್ಟಾಯ್ತು? ಯೂನಿಟ್ ಡಿಜಿಟ್ ಇಸ್ 4 ಆಯ್ತು. ಓಕೆ, ಸೊ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಫಾರ್ ಎಕ್ಸಾಂಪಲ್ ಎಕ್ಸ್ಪೋನೆಂಟ್ ಅಲ್ಲೇ ನಿಮಗೆ ಮಲ್ಟಿಪ್ಲಿಕೇಶನ್ ಇತ್ತು ಅಂದ್ರೆ, ಸೊ ಅದನ್ನ ಮಾಡ್ತೀನಿ. ಸೊ 7 to the power of 65 into 6 to the power of 41 into 3 to the power of 57. ಹೇಗೆ ಮಾಡೋದು? ಫಸ್ಟ್ ಎಕ್ಸ್ಪೋನೆಂಟ್ ತಗೊಳ್ಳಿ. ಸೊ 65 ಇದೆ. ಆ 65 ನ ನಾವು 4 ಇಂದ ಡಿವೈಡ್ ಮಾಡೋಣ. ಸೊ 4 1s 4, 2 equal to 25, 4 6s 24, ರಿಮೈಂಡರ್ ಇಸ್ 1. ಹಾಗಾದ್ರೆ ಈ ಡಿಜಿಟ್ ನಲ್ಲಿರುವ ಯೂನಿಟ್ ಪವರ್ ಇರೋ ನಂಬರ್ 7. ಸೊ ಈ ರಿಮೈಂಡರ್ ನ ಈ ನಂಬರ್ ನ ತಲೆ ಮೇಲೆ ಬರೀಬೇಕು. ಸೊ 7 to the power of 1 ಆಯ್ತು. ಇಂಟು ಈಗ ಇದರಲ್ಲಿರುವ ಪವರ್ ನ ತಗೊಳ್ಳಿ, ಇಟ್ಸ್ 41. ಸೊ 41 ನ ಡಿವೈಡ್ ಮಾಡಿ.
41 ಅನ್ನ 4 ಇಂದ ಡಿವೈಡ್ ಮಾಡಿದ್ರೆ 4 10s 40 ಆಗುತ್ತೆ. ರಿಮೈಂಡರ್ ಇಸ್ 1. ಹೌದಾ? ಹಾಗಾದ್ರೆ ರಿಮೈಂಡರ್ ಎಷ್ಟು 1. ಇಲ್ಲಿರೋ ಡಿಜಿಟ್ ಯೂನಿಟ್ ಪವರ್ 6a, ಸಾರಿ ಯೂನಿಟ್ ನಂಬರ್ 6a. ಹಾಗಾದ್ರೆ ಇದರ ತಲೆ ಮೇಲೆ ದ ರಿಮೈಂಡರ್ ಬರೀಬೇಕು. ರಿಮೈಂಡರ್ ಇಸ್ ಹೌ ಮಚ್ 1. ಸೊ therefore 1 ಇಂಟು ನಾವು 57 ತಗೊಳ್ಳಿ. 57 ನ ಡಿವೈಡ್ ಮಾಡಿ 4 ಇಂದ 4 1s 4, 1 ಉಳ್ಕೋತು 7, 4 4s 16. ಹಿಯರ್ ಆಲ್ಸೋ ರಿಮೈಂಡರ್ ಇಸ್ 1. ಓಕೆ, ಸೊ ಹಾಗಾದ್ರೆ ಈ ನಂಬರ್ ನಲ್ಲಿರುವ ಯೂನಿಟ್ ಪ್ಲೇಸ್ ಅಲ್ಲಿರುವ ನಂಬರ್ 3ನೇ. ಸೊ ಇದಕ್ಕೆ ನಾವು ರಿಮೈಂಡರ್ ಏನಿದೆ ಅದನ್ನ ತಲೆ ಮೇಲೆ ಬರೀಬೇಕು, ಅಂದ್ರೆ ಪವರ್ಗೆ ಹಾಕಬೇಕು. ಸೊ ಈಗ ಇದನ್ನು ಮಲ್ಟಿಪಲ್ ಮಾಡಿ 7 to the power of 1 ಅಂದ್ರೆ 7 ಇಂಟು 6 to the power of 1 ಅಂದ್ರೆ 6 ಇಂಟು 3 to the power of 1 ಅಂದ್ರೆ 3. ಸೊ ಇಷ್ಟನ್ನು ಮಲ್ಟಿಪಲ್ ಮಾಡಿ ಈಗ. ಸೊ ಇಷ್ಟನ್ನು ನೀವು ಮಲ್ಟಿಪಲ್ ಮಾಡಿದ್ರೆ you'll get the answer as 126. ಸೊ ನಾವು ಇಷ್ಟು ತನಕ ಏನ್ ಫೈಂಡ್ ಔಟ್ ಮಾಡ್ತು, ಅದು ರಿಮೈಂಡರ್ ನಮ್ಗೆ 0 ಬೇರೆ ಇದ್ದಾಗ ನಾವು ಹೇಗ್ ಮಾಡಬೇಕು, ಹೇಗೆ ಯೂನಿಟ್ ಡಿಜಿಟ್ ನ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನ ನಾವು ತಿಳ್ಕೊಂಡು, ಈಗ ಕೆಲವೊಂದು ಎಕ್ಸಾಂಪಲ್ಸ್ ತಗೊಂಡು ಅದ್ರಲ್ಲಿ ರಿಮೈಂಡರ್ 0 ಬಂತು ಅಂತಂದ್ರೆ ಹೇಗೆ ಅದಕ್ಕೆ ಯೂನಿಟ್ ಡಿಜಿಟ್ ಅನ್ನ ಫೈಂಡ್ ಔಟ್ ಮಾಡಬಹುದು ಅನ್ನೋದನ್ನ ನಾವೀಗ ನೋಡಿ ಕಲ್ತ್ಕೊಳ್ಳೋಣ. ಅದಕ್ಕೊಂದು ಎಕ್ಸಾಂಪಲ್ ತಗೊಂಡಿದೀನಿ. ಫೈಂಡ್ ದ ಯೂನಿಟ್ ಡಿಜಿಟ್ ಇನ್ 8 to the power of 96 minus 4 to the power of 16. ಈಗ ನಿಮ್ಗೆ ಈಗಾಗ್ಲೇ ಗೊತ್ತು, ಫಸ್ಟ್ ಏನ್ ಪವರ್ ಇದೆ ಆ ನಂಬರ್ ನ ತಗೋಬೇಕು. ಆ ನಂಬರ್ ನ ನಾವೇನ್ ಮಾಡ್ಬೇಕು, 4 ಇಂದ ಡಿವೈಡ್ ಮಾಡ್ಬೇಕು. ಸೊ ಇದು ಫಸ್ಟ್ ಜಾಬ್. ಅದರಲ್ಲೂ ಅಷ್ಟೇ ಇದರಲ್ಲೂ ಅಷ್ಟೇ ನೀವು ಮಾಡ್ಬೇಕಾದ್ರು ಅದೇ. ಸೊ 4 ಇಂದ ಡಿವೈಡ್ ಮಾಡಿದ್ರೆ 4 2s 8, 1 ಉಳ್ಕೊಳ್ತು 16 ಆಯ್ತು, 4 4s 16. ನಾವು ಇಲ್ಲಿ ಎಷ್ಟು ಬಂತು ರಿಮೈಂಡರ್ 0. ಸೊ ಇಲ್ಲಿ ರಿಮೈಂಡರ್ 0 ಬಂದ್ರೆ ಬೇಸ್ ಅಲ್ಲಿ ಇರುವ ಡಿಜಿಟ್ ನ ಯೂನಿಟ್ ಡಿಜಿಟ್ ತಗೋಬೇಕು. ನಮ್ಗೆ ಇಲ್ಲಿ ಒಂದೇ ಡಿಜಿಟ್ ಇದೆ, ಆ ಡಿಜಿಟ್ ಯಾವುದು 8. ಸೊ 8 ಯೂನಿಟ್ ಡಿಜಿಟ್ ಅಂದ್ರೆ ಯೂನಿಟ್ ಪ್ಲೇಸ್ ಅಲ್ಲಿ ಇರುವ ನಂಬರ್ ಅಂತಂದ್ರೆ ಅದೇನೆ. ಸೊ 8ನೇ ತಗೋಬೇಕು. ಅಕಸ್ಮಾತ್ 48 ಇತ್ತು ಅಂದ್ರೆ ಇಲ್ಲಿ ಯೂನಿಟ್ ಪ್ಲೇಸ್ ಅಲ್ಲಿ ಇರೋ ನಂಬರ್ ತಗೋಬೇಕಾಗಿತ್ತು. 52 ಇದ್ದಿದ್ರೆ ಯೂನಿಟ್ ಪ್ಲೇಸ್ ಅಲ್ಲಿ ಇರೋ ನಂಬರ್ ತಗೋಬೇಕಾಗಿತ್ತು 2. ಬಟ್ ಇಲ್ಲಿ ಇರೋದೇ ಡಿಜಿಟ್ ಒಂದೇ 8. ಹಾಗಾದ್ರೆ ಅದರಲ್ಲಿ ಯೂನಿಟ್ ಪ್ಲೇಸ್ 8. ಈಗ ಯೂನಿಟ್ ಡಿಜಿಟ್ ಬರೆಯೋದು ಹೇಗೆ ಅನ್ನೋದನ್ನ ನಾವು ತಿಳ್ಕೊಳ್ಳೋದಾದ್ರೆ ಇಲ್ಲಿ ಒಂದು ಕಂಡೀಷನ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಏನದು ಅಂದ್ರೆ, ಯಾವಾಗ ರಿಮೈಂಡರ್ 0 ಬರುತ್ತೋ, 0 ಬಂದಾಗ ಯೂನಿಟ್ ಪ್ಲೇಸ್ ಅಲ್ಲಿ, ಸೊ ಯೂನಿಟ್ ಕೊಟ್ಟಿರೋ ಡಿಜಿಟ್ ನ ಯೂನಿಟ್ ಪ್ಲೇಸ್ ಅಲ್ಲಿ ಅಕಸ್ಮಾತ್ 2 ಅಥವಾ 4 ಅಥವಾ 6 ಅಥವಾ 8 ಇತ್ತು ಅಂತಂದ್ರೆ ನಾವು ಡೈರೆಕ್ಟ್ ಆಗಿ ಅದರ ಯೂನಿಟ್ ಡಿಜಿಟ್ ಅನ್ನ 6 ಅಂತ ಬರೀಬಹುದು. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಯಾವಾಗ ಈ ಕಂಡೀಷನ್ ಅಪ್ಲೈ ಆಗತ್ತೆ ಅಂದ್ರೆ, ವೆನ್ ರಿಮೈಂಡರ್ 0 ಇದ್ರೆ ಡಿಜಿಟ್ ನ ಯೂನಿಟ್ ಪ್ಲೇಸ್ ಅಲ್ಲಿ 2 4 6 8 ಇತ್ತು ಅಂದ್ರೆ ಅದರ ಯೂನಿಟ್ ಡಿಜಿಟ್ ಎಷ್ಟಾಗತ್ತೆ, 6 ಆಗತ್ತೆ. ಹಾಗಾದ್ರೆ ಇಲ್ಲಿ ನಮಗೆ ಇರುವಂತಹ ಯೂನಿಟ್ ಪ್ಲೇಸ್ ಅಲ್ಲಿ ಇರುವ ಡಿಜಿಟ್ ಯಾವುದು ಅಂದ್ರೆ 8. ಹಾಗಾದ್ರೆ 8 ಇತ್ತು ಅಂತಂದ್ರೆ ಅದರ ಯೂನಿಟ್ ಡಿಜಿಟ್ ಎಷ್ಟಾಯ್ತು ಅಂತಂದ್ರೆ 6. ಹಾಗಾದ್ರೆ 8 to the power of 96 ಯೂನಿಟ್ ಡಿಜಿಟ್ ಎಷ್ಟಾಯ್ತು, 6. ಈಗ ಇದರಲ್ಲಿ ಇನ್ನೊಂದು ಪಾರ್ಟ್ ಇದೆ, 4 to the power of 16. ಇದರಲ್ಲೂ ಅಷ್ಟೇ 16 ಅನ್ನ ತಗೊಳ್ಳಿ, ಪವರ್ ಅನ್ನ, ಅದನ್ನ 4 ಇಂದ ಡಿವೈಡ್ ಮಾಡಿ. ಸೊ 4 4s 16 ಬಂತು. ರಿಮೈಂಡರ್ ಎಷ್ಟು 0. ಈಗ ರಿಮೈಂಡರ್ 0 ಇತ್ತು ಅಂತಂದ್ರೆ ನಾವು ಇದನ್ನ ಯೂಸ್ ಮಾಡಬೇಕು. ಓಕೆನಾ? ಸೊ ಹಾಗಾದ್ರೆ ರಿಮೈಂಡರ್ 0 ಇರೋದ್ರಿಂದ ನಮ್ಗೆ ಬೇಸ್ ಅಲ್ಲಿ ಕೊಟ್ಟಿರುವ ಡಿಜಿಟ್ ತಗೋಬೇಕು. ಅದರಲ್ಲಿ ಇರುವ ಯೂನಿಟ್ ಪ್ಲೇಸ್ ಅಲ್ಲಿ ಇರುವ ನಂಬರ್, ಇಲ್ಲಿರೋದೇ ಒಂದು ಡಿಜಿಟ್. ಹಾಗಾದ್ರೆ ಯೂನಿಟ್ ಪ್ಲೇಸ್ ನಂಬರ್ ಯಾವ್ದಾಯ್ತು, 4 ಆಯ್ತು. ಈಗ ನಾನು ಹೇಳ್ದಾಗೆ ರಿಮೈಂಡರ್ 0 ಇದ್ರೆ ಆ ಯೂನಿಟ್ ಪ್ಲೇಸ್ ಅಲ್ಲಿ ಇರುವ ನಂಬರ್ಸ್ 2 4 6 8 ಆಗಿದ್ರೆ ಆದ್ರೆ ಯೂನಿಟ್ ಡಿಜಿಟ್ ಎಷ್ಟಾಗ್ಲೇಬೇಕು, ಯೂನಿಟ್ ಡಿಜಿಟ್ ಎಷ್ಟಾಗ್ಬೇಕು, 6 ಆಗ್ಲೇಬೇಕು. ಹಾಗಾದ್ರೆ 4 to the power of 16 ಯೂನಿಟ್ ಡಿಜಿಟ್ ಎಷ್ಟಾಯ್ತು, 6. ಹಾಗಾದ್ರೆ ಈ 8 to the power of 96 ಯೂನಿಟ್ ಡಿಜಿಟ್ 6, 4 to the power of 16 ಯೂನಿಟ್ ಡಿಜಿಟ್ 6. ಹಾಗಾದ್ರೆ ಇದನ್ನ ನಾವು ಸಬ್ಟ್ರಾಕ್ಟ್ ಮಾಡೋದಾದ್ರೆ 6 minus 6, so therefore the answer is 0. ಹಾಗಾದ್ರೆ the unit digit of 8 to the power of 96 minus 4 to the power of 16 is 0. ಇದು ಯಾವಾಗ ಅಪ್ಲೈ ಆಗುತ್ತೆ ಅಂದ್ರೆ when the remainder is 0. ಈಗ ನೀವು ಕೇಳಬಹುದು, ಸರ್ ಅಕಸ್ಮಾತ್ ನಮಗೆ ಕೊಟ್ಟಿರೋ ಡಿಜಿಟ್ ನ ಯೂನಿಟ್ ಪ್ಲೇಸ್ ಅಲ್ಲಿ
2468 ಇದ್ರೆ ನಾನು ಯೂನಿಟ್ ಡಿಜಿಟ್ 6 ಅಂತ ಬರೀತೀನಿ. ಅಕಸ್ಮಾತ್ ನಮ್ಗೆ ಆ ಡಿಜಿಟ್ ಬಿಟ್ಟು ಈ ರೀತಿ ಡಿಜಿಟ್ ಇದ್ರೆ 1379 ಇದ್ರೆ ಸೊ ಇದನ್ನು ಹೇಳ್ಬಿಡ್ತೀನಿ. ರಿಮೈಂಡರ್ 0 ಇದ್ದು ರಿಮೈಂಡರ್ 0 ಇದ್ದು ಯೂನಿಟ್ ಪ್ಲೇಸ್ ನ ಡಿಜಿಟ್ ನ ಯೂನಿಟ್ ಪ್ಲೇಸ್ ನಲ್ಲಿ ನಿಮಗೆ 1379 ಇತ್ತು ಅಂತಂದ್ರೆ ಅದರ ಯೂನಿಟ್ ಡಿಜಿಟ್ ನ ನಾವು ಡೈರೆಕ್ಟ್ ಆಗಿ ಈ ರೀತಿ ಬರೀಬಹುದು. ದ ಯೂನಿಟ್ ಡಿಜಿಟ್ ಈಸ್ 1. ಓಕೆ, ಸೊ ಬೇಸ್ ಡಿಜಿಟ್ ನ ಯೂನಿಟ್ ಪ್ಲೇಸ್ ಅಲ್ಲಿ 2468 ಇತ್ತು ಅಂತಂದ್ರೆ ಯೂನಿಟ್ ಡಿಜಿಟ್ ಈಸ್ 6. ಬೇಸ್ ನ ಡಿಜಿಟ್ ನ ಯೂನಿಟ್ ಪ್ಲೇಸ್ ಅಲ್ಲಿ 1379 ಇತ್ತು ಅಂತಂದ್ರೆ ಯೂನಿಟ್ ಡಿಜಿಟ್ ಈಸ್ 1. ಸೊ ಅಕಸ್ಮಾತ್ ಅದೇ ಬೇಸ್ ನ ಡಿಜಿಟ್ ನ ಯೂನಿಟ್ ಪ್ಲೇಸ್ ಅಲ್ಲಿ 5 ಇತ್ತು ಅಂತಂದ್ರೆ ಇದರ ಯೂನಿಟ್ ಡಿಜಿಟ್ ಏನಾಗುತ್ತೆ ಅಂತಂದ್ರೆ 5 ಆಗುತ್ತೆ. ಸೊ ಈ ಒಂದು ಕಂಡೀಷನ್ ಅನ್ನ ನೀವು ತಲೆಯಲ್ಲಿ ಇಟ್ಕೊಂಡ್ರೆ ನಿಮಗೆ ರಿಮೈಂಡರ್ 0 ಬಂದಾಗ ಈ ರೂಲ್ ನ ಅಪ್ಲೈ ಮಾಡಿಕೊಂಡು ಯೂನಿಟ್ ಡಿಜಿಟ್ ಅನ್ನ ನೀವು ಫೈಂಡ್ ಔಟ್ ಮಾಡಬಹುದು. ಸೊ 2468 ಇದ್ರೆ ಯೂನಿಟ್ ಡಿಜಿಟ್ ಇಸ್ 6, 1379 ಇತ್ತು ಅಂದ್ರೆ ಯೂನಿಟ್ ಡಿಜಿಟ್ ಇಸ್ 1. ಓಕೆ, ಸೊ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನೊಂದು ಎಕ್ಸಾಂಪಲ್ ತಗೊಂಡು ನಾವು ಮಾಡೋಣ. ಸೊ ಹಾಗಾದ್ರೆ ಈ ಎಕ್ಸಾಂಪಲ್ ನ ತಗೊಂಡು ನಾವು ಇನ್ನ ನೀಟಾಗಿ ಕಲ್ತ್ಕೊಳ್ಳೋಣ. ಸೊ ಫೈಂಡ್ ದ ಯೂನಿಟ್ ಡಿಜಿಟ್ ಇನ್ 444 ಟು ದಿ ಪವರ್ ಆಫ್ 344. ಸೊ ಫಸ್ಟ್ ಕೆಲಸ ಏನ್ ಮಾಡ್ಬೇಕು ನಿಮ್ಗೆ ಗೊತ್ತು, ಪವರ್ ನ ತಗೊಳ್ಬೇಕು 444. ಸೊ ಅದನ್ನ 4 ಇಂದ ಡಿವೈಡ್ ಮಾಡಬೇಕು. ಸೊ 4 ಅಂದ್ರೆ ಸೊ 111 ಬರುತ್ತೆ. ಸೊ 444 ದ ರಿಮೈಂಡರ್ ಇಸ್ 0. ನಾವು ರಿಮೈಂಡರ್ 0 ಬಂತಂದ್ರೆ ಕೊಟ್ಟಿರುವ ಕ್ವಶನ್ ನಲ್ಲಿರುವ ಬೇಸ್ ನಲ್ಲಿರುವ ಡಿಜಿಟ್ ತಗೋಬೇಕು. ಸೊ ಬೇಸ್ ನಲ್ಲಿರುವ ಡಿಜಿಟ್ ತಗೊಂಡು ಅದರ ಯೂನಿಟ್ ಪ್ಲೇಸ್ ನಲ್ಲಿರುವ ಡಿಜಿಟ್ ತಗೋಬೇಕು. ಸೊ ಯೂನಿಟ್ ಪ್ಲೇಸ್ ನಲ್ಲಿರುವ ಡಿಜಿಟ್ ಯಾವುದು 4. ಸೊ ರಿಮೈಂಡರ್ 0 ಆಗಿರೋದ್ರಿಂದ ಸೊ ಇಲ್ಲಿ ನಿಮಗೆ 2468 ಫಾರ್ ಎಕ್ಸಾಂಪಲ್ ತೋರಿಸಿದ್ದೆ ನಾನು. ಸೊ ರಿಮೈಂಡರ್ 0 ಆಗಿರೋದ್ರಿಂದ ಯೂನಿಟ್ ಪ್ಲೇಸ್ ಅಲ್ಲಿ ಇರೋ ಡಿಜಿಟ್ 2468 ಆದ್ರೆ ಅದರ ಯೂನಿಟ್ ಡಿಜಿಟ್ ಎಷ್ಟಾಗುತ್ತೆ 6 ಆಗುತ್ತೆ. ಹಾಗಾದ್ರೆ ಇದರ ಯೂನಿಟ್ ಪ್ಲೇಸ್ ಅಲ್ಲಿ ನಮ್ಗೆ 4 ಇರೋದ್ರಿಂದ ಇದರ ಯೂನಿಟ್ ಡಿಜಿಟ್ ಎಷ್ಟಾಯ್ತು ಅಂತಂದ್ರೆ ಇಸ್ 6. ಓಕೆನಾ? ಹಾಗಾದ್ರೆ ಡೈರೆಕ್ಟ್ ಆಗಿ ವಿ ಕ್ಯಾನ್ ರೈಟ್ 444 ಟು ದಿ ಪವರ್ ಆಫ್ 444 ಯೂನಿಟ್ ಡಿಜಿಟ್ ಎಷ್ಟಾಯ್ತು 6 ಆಯ್ತು. ಬಿಕಾಸ್ ರಿಮೈಂಡರ್ 0 ಇದ್ದಿದ್ರಿಂದ 2468 ಯೂನಿಟ್ ಪ್ಲೇಸ್ ನಲ್ಲಿ ಇರೋದ್ರಿಂದ ಅಥವಾ 4 ಇರೋದ್ರಿಂದ ಅದರ ಯೂನಿಟ್ ಡಿಜಿಟ್ ಎಷ್ಟಾಗುತ್ತೆ 6 ಆಗುತ್ತೆ. ಅಕಸ್ಮಾತ್ 137 ಇದ್ದಿದ್ರೆ ಯೂನಿಟ್ ಡಿಜಿಟ್ 1, 5 ಇದ್ದಿದ್ರೆ ಯೂನಿಟ್ ಡಿಜಿಟ್ ಇಸ್ 5. ಸೊ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇನ್ನೊಂದು ಕ್ವಶನ್ ನಾವು ನೋಡೋಣ. Find the unit digit in 2016 to the power of 2015 and 2015 to the power of 2016. ಸೊ ಫಸ್ಟ್ ನಿಮ್ಗೆ ಈಗಾಗಲೇ ಗೊತ್ತು. ಫಸ್ಟ್ ನಾವೇನ್ ಮಾಡ್ಬೇಕು, ಸೊ ಪವರ್ ನ ತಗೋಬೇಕು, ಅದನ್ನ 4 ಇಂದ ಡಿವೈಡ್ ಮಾಡಬೇಕು. ಸೊ 4 5 20. ಸೊ ಇಲ್ಲಿ 1 ಉಳ್ಕೊಳ್ತು 15. ಸಾರಿ, ಇಲ್ಲಿ 0 ಹಾಕೊಳ್ಬೇಕು, ಇಲ್ಲಿ 15. ಸೊ therefore 4 3s 12, ರಿಮೈಂಡರ್ 3. Now here remainder is 3. ಸೊ ರಿಮೈಂಡರ್ ಇದ್ರೆ ಏನ್ ಮಾಡ್ಬೇಕು, ರಿಮೈಂಡರ್ 0 ಬದಲು ಬೇರೆ ಇತ್ತು ಅಂತಂದ್ರೆ ನಾವು ಬೇಸ್ ನ ತಗೋಬೇಕು. ಬೇಸ್ ನಲ್ಲಿರುವಂತಹ ಯೂನಿಟ್ ಪ್ಲೇಸ್ ಅಲ್ಲಿರುವ ಡಿಜಿಟ್ ತಗೊಂಡು ರಿಮೈಂಡರ್ 0 ಅಲ್ದೇನೆ ಬೇರೆ ಬಂದಿದ್ರೆ ಆ ರಿಮೈಂಡರ್ ನ ಈ ಬೇಸ್ ನ ಯೂನಿಟ್ ಪ್ಲೇಸ್ ಅಲ್ಲಿರುವ ಡಿಜಿಟ್ ನ ತಲೆ ಮೇಲೆ ಬರಿಬೇಕು. ಯೂನಿಟ್ ಪ್ಲೇಸ್ ಅಲ್ಲಿರೋ ನಂಬರ್ 6. ಸೊ ರಿಮೈಂಡರ್ 3 ಅದನ್ನ ತಲೆ ಮೇಲೆ ಬರಿ. ಸೊ 6 ಕ್ಯೂಬ್ ಮಾಡು. ಸೊ 6 ಕ್ಯೂಬ್ ಮಾಡಿದ್ರೆ 6 6 36. ಸೊ 36 6 ಸೊ 216 ಬಂತು. ಹಾಗಾದ್ರೆ ಈ ಬಂದಿರೋ ಆನ್ಸರ್ ನ ಯೂನಿಟ್ ಪ್ಲೇಸ್ ಅಲ್ಲಿ ಇರುವ ನಂಬರ್ ಅದರ ಯೂನಿಟ್ ಡಿಜಿಟ್ ಆಗತ್ತೆ. ಹಾಗಾದ್ರೆ ಯೂನಿಟ್ ಡಿಜಿಟ್ ಎಷ್ಟಾಯ್ತು 6 ಆಯ್ತು. ಹಾಗಾದ್ರೆ ಇದಕ್ಕೆ ನಮಗೆ ಯೂನಿಟ್ ಡಿಜಿಟ್ ಎಷ್ಟು ಬಂತು, ಸೊ 2016 ಟು ದ ಪವರ್ ಆಫ್ 2015 ಯೂನಿಟ್ ಡಿಜಿಟ್ 6 ಬಂದಿದೆ. ಈಗ ಇನ್ನೊಂದು ಪ್ರಾಬ್ಲಮ್ ಇದೆಯಲ್ಲ ಪಕ್ಕದಲ್ಲಿ. ಸೊ 2015 ಟು ದ ಪವರ್ ಆಫ್ 2016 ಇದರಲ್ಲಿ ಪವರ್ ತಗೊಳ್ಳಿ. ಪವರ್ ಎಷ್ಟು 2016. ನಾವು ಇದನ್ನ 4 ಇಂದ ಡಿವೈಡ್ ಮಾಡಿ. 4 ಇಂದ ಡಿವೈಡ್ ಮಾಡಿದ್ರೆ 4 5 20. ಸೊ 0.
ಸೊ 1 ಕೆಳಕ್ಕೆ ತಗೊಳ್ಳಿ. ಸೊ ಇಲ್ಲಿ 0 ಹಾಕಿ 6. ಸೊ therefore 4 4s 16. ರಿಮೈಂಡರ್ 0. ಈಗ ರಿಮೈಂಡರ್ 0 ಬಂದ್ರೆ ಇಲ್ಲಿ ಕೊಟ್ಟಿರುವ ನಂಬರ್ ನ ಬೇಸ್ ಅಲ್ಲಿರೋ ನಂಬರು 2015. ಹೌದಾ? ಸೊ 2015 ನಲ್ಲಿ ನಮಗೆ ಯೂನಿಟ್ ಪ್ಲೇಸ್ ಅಲ್ಲಿರುವ ನಂಬರು 5. ಸೊ 5 ಇತ್ತು ಅಂತಂದ್ರೆ ಅದರ ಯೂನಿಟ್ ಡಿಜಿಟ್ ಏನಾಗುತ್ತೆ, ನಮಗೆ 5 ಆಗುತ್ತೆ. ಯಾಕೆಂದ್ರೆ ಈಗ ತಾನೇ ಹೇಳ್ಕೊಟ್ಟೆ ನಾನು, ಯೂನಿಟ್ ಡಿಜಿಟ್ ಅಲ್ಲಿ ಯೂನಿಟ್ ಪ್ಲೇಸ್ ವ್ಯಾಲ್ಯೂ ಬೇಸ್ ನಲ್ಲಿ ಇರುವ ಡಿಜಿಟ್ ನ ಯೂನಿಟ್ ಪ್ಲೇಸ್ ವ್ಯಾಲ್ಯೂ ನಲ್ಲಿ 246 ಇಟ್ಟಿದ್ರೆ ಯೂನಿಟ್ ಡಿಜಿಟ್ 6 ಆಗುತ್ತೆ. 1379 ಇದ್ರೆ ಯೂನಿಟ್ ಡಿಜಿಟ್ 1 ಆಗುತ್ತೆ. 5 ಇತ್ತು ಅಂತಂದ್ರೆ ಯೂನಿಟ್ ಡಿಜಿಟ್ 5 ಆಗುತ್ತೆ. ಹಾಗಾದ್ರೆ ಇಲ್ಲಿ ಯೂನಿಟ್ ಡಿಜಿಟ್ ಎಷ್ಟು? 5. ಹಾಗಾದ್ರೆ 2015 ಟು ದ ಪವರ್ ಆಫ್ 2016 ಯೂನಿಟ್ ಡಿಜಿಟ್ ಎಷ್ಟಾಯ್ತು? 5. ಹಾಗಾದ್ರೆ ಈಗ ನಾವು ಇಷ್ಟಕ್ಕೆ ನಾವು ವ್ಯಾಲ್ಯೂಸ್ ಅಪ್ಲೈ ಮಾಡಿದ್ರೆ 2016 ಟು ದ ಪವರ್ ಆಫ್ 2015 ಯೂನಿಟ್ ಡಿಜಿಟ್ ಎಷ್ಟು ಬಂದಿದೆ? 6 ಬಂದಿದೆ. ಮೈನಸ್ 2015 ಟು ದ ಪವರ್ ಆಫ್ 2016 ಯೂನಿಟ್ ಡಿಜಿಟ್ 5 ಬಂದಿದೆ. ಸೊ therefore 6 minus 5 is 1. ಹೀಗೆ ನಾವು ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಯೂನಿಟ್ ಡಿಜಿಟ್ ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ನಾನು ಯೂನಿಟ್ ಡಿಜಿಟ್ ನ ಫೈಂಡ್ ಔಟ್ ಮಾಡಬೇಕಾದ್ರೆ ರಿಮೈಂಡರ್ 0 ಅಲ್ದೇನೆ ಬೇರೆ ಬಂದಿದ್ರು ಹೇಗೆ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ. ಜೊತೆಗೆ ರಿಮೈಂಡರ್ 0 ಇದ್ರು ಹೇಗೆ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ. ಸೊ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಸ್ಟಿಲ್ ಇಫ್ ಯು ಹ್ಯಾವ್ ಎನಿ ಡೌಟ್ ಮೀನ್ಸ್ ಯು ಕ್ಯಾನ್ ಕಮೆಂಟ್ ಇನ್ ದ ಬಾಕ್ಸ್ ಡೆಫಿನೆಟ್ಲಿ. ಅಥವಾ ಯಾವುದೇ ಬೇರೆ ಪ್ರಾಬ್ಲಮ್ಸ್ ಗಳು ಇದ್ರು ನೀವು ನಂಗೆ ಕೊಟ್ಟರು ಅದನ್ನ ನಾನು ನಿಮಗೆ ಸಾಲ್ವ್ ಮಾಡ್ಕೊಡ್ತೀನಿ ಅನ್ನೋಂಥದ್ದು. ಓಕೆ.